ಅಂದರೆ ನನಗೆ ಒಂದಷ್ಟು ವರ್ಷದ ಹಿಂದೆ ಒಬ್ರು ಹೇಳಿದ್ದು ನೆನಪಾಯಿತು. ಅಂದರೆ ಡಾನ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಕೊರಿಯೋಗ್ರಫಿನ ಇನ್ಸೆಪ್ಷನಲ್ಲಿ ಯೋಚನೆ ಮಾಡಿದಾಗ ಅದು ಕೊರಿಯೋಗ್ರಫರ್ ಆಗಿ ಯೋಚನೆ ಮಾಡಿರ್ತಾರೆ. ಅದಾದ ನಂತರ ಅದನ್ನ ಡಾನ್ಸರ್ ಮೇಲೆ ಇಂಪ್ಲಿಮೆಂಟ್ ಮಾಡಿದಾಗ ದ ಡಾನ್ಸರ್ ವಿಲ್ ಓನ್ ದ ಕೊರಿಯೋಗ್ರಫಿ. ಅದಾದಮೇಲೆ ಸ್ಟೇಜ್ ಮೇಲೆ ತೊಗೊಂಬಂದು ಅದನ್ನ ಪರ್ಫಾರ್ಮ್ ಮಾಡಿದಾಗ ಆಡಿಯನ್ಸ್ಗೆ ಆ ರಸೋತ್ಪತ್ತಿ ಅಂತ ಆದಾಗ ವಿಚ್ ಮೀನ್ಸ್ ಆಡಿಯನ್ಸ್ ಕನೆಕ್ಟ್ ಆಗಿದ್ದಾರೆ, ಆ ಪರ್ಫಾರ್ಮೆನ್ಸ್ನ ಅವ್ರದ್ದು ಅಂತ ಅದನ್ನ ಅನುಭವಿಸ್ತಿದ್ದಾರೆ. ಸಿಮಿಲರ್ ವೇ ಸಿನಿಮಾನೂ ಅಷ್ಟೇ, ನಮ್ಮದು ಅದೇ ರೀತಿನಲ್ಲಿ ಆಡಿಯನ್ಸ್ ಸಿನಿಮಾನ ಅವ್ರದ್ದಾಗಿಸ್ಕೊಂಡಿದ್ದಾರೆ. ಇವ್ರದ್ದಾಗಿತ್ತು ಫಸ್ಟ್ ಕತೆ, ಅದಾದ ನಂತರ ಅವ್ರದ್ದಾಗಿ ತದನಂತರ ನಮ್ದೆಲ್ಲ ಆಗಿ ಮೀಡಿಯಾದವರು ಅಷ್ಟು ಪ್ರೀತಿಯಿಂದ ನೀವೆಲ್ಲ ಅದನ್ನ ಸ್ವೀಕರಿಸಿ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ ಕೂಡ ಅಷ್ಟೇ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ನನಗೆ ಭಾಳ ಖುಷಿಯಾಗಿದೆ ಏನಂತಂದರೆ ಡೇ 1 ಆ್ಯಕ್ಚುಲಿ ಹೌಸ್ಫುಲ್ ಶೋಸ್ ನಡೀತಾ ಇದೆ ಮೈಸೂರಲ್ಲಾಗಲಿ ಎಲ್ಲ ಕಡೆ. ಆ್ಯಂಡ್ ಇವ್ರು ಥಿಯೇಟರ್ ವಿಸಿಟ್ಸ್ ಮಾಡ್ತಿರೋದ್ರದ್ದು ಗ್ಲಿಮ್ಸಸ್ ಎಲ್ಲ ನೋಡಿದ್ರೆ ಯಾವ ಥರ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಎಷ್ಟು ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಅನ್ನೋದು ನನಗೆ ತುಂಬ ಪರ್ಸ್ನಲಿ ಖುಷಿ ತಂದುಕೊಟ್ಟಂಥ ವಿಷಯ. ಸರ್ ಹೇಳ್ದಂಗೆ ಪ್ರಕಾಶ್ ಸರ್ ಇದು ಕಂಪ್ಲೀಟ್ಲಿ ವರ್ಡ್ ಆಫ್ ಮೌತ್. ನಾವು ಎಷ್ಟೊಂದು ಸಲ ಎಷ್ಟೇ ಹೇಳಿದ್ರು ಅದೊಂಥರ ಏನಂತಾರೆ ನಮ್ಮದನ್ನ ನಾವೇ ತೀರಾ ಪ್ರಮೋಟ್ ಮಾಡ್ಕೊಳಕ್ ಆಗೋದಿಲ್ಲ, ನಮ್ಮನ್ನ ಎಷ್ಟಂತ ನಂಬಕ್ ಸಾಧ್ಯ ಆಡಿಯನ್ಸ್. ಸೊ ಅದೇ ಅವ್ರಿಗೆ ಪರಿಚಯ ಇರೋರು ಯಾರಾದ್ರೂ ಒಂದ್ ಮಾತು ಹೇಳಿದ ತಕ್ಷಣ ಹೌದಾ ಅಂತ ಹೋಗಿ ನೋಡು ಅಂದ್ರೆ ಬಿಲೀವಬಲ್ ಫ್ಯಾಕ್ಟರು. ನಮಗ್ ಪರಿಚಯಸ್ಥರು ಯಾರಾದ್ರೂ ಹೇಳಿದಾಗ ಅದು ಜಾಸ್ತಿ ಆಗತ್ತೆ. ಸೊ ಅದೇ ತರ ವರ್ಡ್ ಆಫ್ ಮೌತ್ ಎಲ್ಲ ನಡೀತಿದೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ. ಇವತ್ವರೆಗೂ ಹೌಸ್ಫುಲ್ ಶೋಸ್ ನಡೀತಿದೆ. ಅಂಡ್ ನಮ್ಮ ಪರ್ಫಾರ್ಮೆನ್ಸಸ್ಗೆಲ್ಲಾನು ತುಂಬಾ ಒಳ್ಳೆ ಪ್ರಶಂಸೆ ಸಿಗ್ತಿದೆ. ನೀವೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಮೀಡಿಯಾ ಆಗಿ ಡಿಜಿಟಲ್ ಅವರಾಗ್ಲಿ ಎಲ್ಲಾರು. ಒಂದಷ್ಟು ಜನ ಆಕ್ಟ್ ಬೇರೆ ಮಾಡಿದ್ದೀರಾ ನಮ್ಮ ಸಿನಿಮಾದಲ್ಲಿ, ಥ್ಯಾಂಕ್ ಯು. ಅದು ಕೂಡ ಒಂಥರದಲ್ಲಿ ಸಪೋರ್ಟು. ಆ್ಯಂಡ್ ಪರ್ಫಾರ್ಮೆನ್ಸ್ಗೆ ಅದೇ ಆಗ್ಲೇ ಹೇಳ್ದಂಗೆ ಐ ಶುಡ್ ಥ್ಯಾಂಕ್ ಪವನ್. ನಾವು ಎಷ್ಟು ಒಳ್ಳೆ ಆಕ್ಟರ್ ಅಥವಾ ಎಷ್ಟು ಆವ್ರೇಜ್ ಆಕ್ಟರ್ ಅನ್ನೋದು ಐ ಬಿಲೀವ್ ಇಟ್ ಇಸ್ ಆಲ್ವೇಸ್ ನಮ್ಮ ಡೈರೆಕ್ಟರ್ ಮತ್ತೆ ಕೋ ಆಕ್ಟರ್ ಎಷ್ಟು ಒಳ್ಳೆಯದಿರ್ತಾರೆ, ನಾವು ಅವ್ರು ಹಾಗೆ ಅನ್ನೋ ಥರ, ಅವರ ರಿಫ್ಲೆಕ್ಷನ್ ಅನ್ನೋ ಥರದಲ್ಲಿ. ಸೊ ಥ್ಯಾಂಕ್ ಯು ಪವನ್. ಆ್ಯಂಡ್ ಈ ಚಿತ್ರನ ನೀವು ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೀಡ್ ಆಫ್ ದಿ ಅವರ್. ಸೊ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಚಿತ್ರದಲ್ಲಿ ಆ್ಯಂಡ್ ಸರ್ ಹೇಳ್ದಂಗೆ ಆ್ಯಕ್ಚುಲಿ ಮರೆತುಬಿಟ್ಟೆ, ಇಲ್ಲಿವರೆಗೂ ಫ್ರೈಡೇ ತನಕ ಸಿನಿಮಾ ಇರುತ್ತೋ ಇರೋದೋ ಗೊತ್ತಿಲ್ಲ, ಈ ವಾರದಲ್ಲಿ ನೋಡ್ಕೊಂಬಿಡಿ ಅಂತ ಹೇಳೋದು ಒಂದು ವಾಡಿಕೆ ಆಗ್ಬಿಟ್ಟಿತ್ತು ಇಷ್ಟು ದಿವಸದಲ್ಲಿ. ಬಟ್ ಇಲ್ಲಿವರೆಗೂ ಖುಷಿಯಾಗಿ ಇವತ್ತಿಗೆ ನಾವು ಸಕ್ಸಸ್ ವೇಟ್ ಮಾಡ್ತಿರೋದು ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಅಗೇನ್. ಥ್ಯಾಂಕ್ ಯು ಸೋ ಮಚ್.